ನಮಸ್ತೆ ವೀಕ್ಷಕರೇ, ಎಲ್ಲ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು. ನಾವಿವತ್ತು ಒಂದು ಸೂಪರ್ ಮದರ್ ಜೊತೆ ಮಾತಾಡ್ತಾ ಇದ್ವಿ. ಸೂಪರ್ ಮಾಮ್ ಕೇಳ್ತಿರಲ್ಲ, ಎಕ್ಸಾಕ್ಟ್ಲಿ ಅವರೇ ಇವರು. ಸೊ ಇವ್ರ ಬಗ್ಗೆ ಇವ್ರ ಪರಿಚಯ ನೀಡೋದಕ್ಕಿಂತ ಮುನ್ನ ಕೆಲವೊಂದೊಂದು ವಿಷಯಗಳನ್ನ ಹೇಳಿ ಇಷ್ಟಪಡ್ತೀನಿ. ಇದೀಗ ನಾವೀಗ ಲಾಂಗ್ ಕ್ವಾರಂಟೈನ್ ಡೇ ಅನುಭವಿಸ್ತೀವಿ. ಲಾಂಗ್ ಕ್ವಾರಂಟೈನ್ ಅಂದ್ರೆ ಇದು ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಟ್ ಏನ್ ಮಾಡೋದು, ಪರಿಸ್ಥಿತಿ ಹಾಗೆ ಬಂದೋಗಿದೆ. ಈ ಸಮಯದಲ್ಲಿ ಎಷ್ಟೋ ಜನರಿಗೆ ಕಷ್ಟಗಳು ಎಲ್ಲ ಬಂದಿದೆ. ಬಟ್ ಅದನ್ನ ಈ ಕಷ್ಟದ ಸಮಯವನ್ನು ಕೂಡ ಕೆಲವರು ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ. ಕೆಲವರು ಲಾಕ್ ಡೌನ್ ಆಯ್ತು, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಬೋರ್ ಆಗ್ತಿದೆ ಅಂದ್ರೆ, ಇನ್ನು ಕೆಲವರು ಅದೇ ಸಮಯನ ತುಂಬಾ ತುಂಬಾ ಚೆನ್ನಾಗಿ ಕ್ರಿಯೇಟಿವಿಟಿ ಆಗಿ ತಮ್ಮಲ್ಲಿನ ಸ್ಕಿಲ್ಸ್ ಇನ್ನು ಹೇಗೆ ಡೆವಲಪ್ ಮಾಡೋದಂತ ಯೋಚಿಸ್ತಾ ಬೆಳೆಸಿಕೊಂಡವರು ನಮ್ಮ ನಡುವೆ ಇದ್ದಾರೆ. ಸೊ ಇವತ್ತು ನಾವು ಮಾತನಾಡ್ತಿರೋದು ಅಂತಹ ಒಬ್ಬ ವ್ಯಕ್ತಿಯ ಜೊತೆಗೆ. ಸೊ ಅವರು ಮಿಸಸ್ ಅಂಜಲಿ ರಾವ್. ಅವರ ಪರಿಚಯ ಹೇಳೋದಾದ್ರೆ, ಇವರು ವಿಪ್ರೋದಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್. ಅದಷ್ಟೇ ಮಾತ್ರ ಅಲ್ಲ, ಒಬ್ರು ಬ್ಯೂಟಿ ಪೇಜೆಂಟ್ ಕೂಡ ಹೌದು. ಇವರು ಮಿಸಸ್ ಇಂಡಿಯಾ ಅರ್ತ್ 2019, ಫೇಸ್ ಆಫ್ ಸೌತ್ ಅಂಡ್ ಮಿಸಸ್ ಯುನೈಟೆಡ್ ನೇಷನ್ 2020ನ ಫೈನಲಿಸ್ಟ್ ಕೂಡ ಆಗಿದ್ದಾರೆ. ಸೊ ಬನ್ನಿ ನಾವು ಆ ಸೂಪರ್ ಮಾಮ್ ಜೊತೆ ಮಾತಾಡೋಣ. ಹಾಯ್ ಅಂಜಲಿ, ಹೇಗಿದ್ದೀರಾ? ವೆರಿ ಗುಡ್, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ಫೈನ್. ಮತ್ತೆ ಹೇಗೆ ಹೋಗ್ತಿದೆ ದಿನಗಳು? ಕ್ವಾರಂಟೈನ್ ತುಂಬಾ ಪ್ರೊಡಕ್ಟಿವ್ ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ತುಂಬಾ ಸರ್ಪ್ರೈಸಿಂಗ್ಲಿ ಎಳಿತಾ ಇದೆ. ಸೊ ವಿ ಆರ್ ವೇಟಿಂಗ್ ಬಿಕಾಸ್ ಸ್ವಲ್ಪ ಜಾಸ್ತಿನೇ ಎಳಿತಾ ಇದೆ ಅಲ್ವಾ? ಹೌದು. ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಇದು ಟೈಮ್ ಆಲ್ದೋ ವೆರಿ ಸ್ಯಾಡ್ ಅಂಡ್ ವೆರಿ ಹೇಗೆ ಹೇಳಿ, ಇಟ್ಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ? ಬಟ್ ಈ ಅನ್ಎಕ್ಸ್ಪೆಕ್ಟೆಡ್ ಪೀರಿಯಡ್ ಅನ್ನ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಇಟ್, ಗುಡ್ ಯುಟಿಲೈಸೇಷನ್. ಹೇಗಂದ್ರೆ ಮನೆಯಲ್ಲೇ ಸ್ಪೆಂಡಿಂಗ್ ಟೈಮ್ ವಿತ್ ಫ್ಯಾಮಿಲಿ, ವಿಚ್ ಇಲ್ಲರೆ ಅಷ್ಟು ಟೈಮ್ ಎಲ್ಲಿ ಸಿಗುತ್ತೆ ಅಲ್ವಾ? ನಾವು ವಿ ಆರ್ ಸ್ಟಕ್ ಎಟ್ ಹೋಮ್, ಸೊ ವಿ ಆರ್ ಸ್ಪೆಂಡಿಂಗ್ ಮೋರ್ ಟೈಮ್ ವಿತ್ ಫ್ಯಾಮಿಲಿ. ವಿ ಆರ್ ಮೇಕಿಂಗ್ our own delicious food. ಯಾಕಂದ್ರೆ ಕ್ವಾರಂಟೈನ್ ಟೈಮ್ ಅಲ್ಲಿ ನಾವೇ ಕುಕ್ ಮಾಡ್ಕೊಡ್ಬೇಕಲ್ವಾ? ಹೌದು ಅಲ್ವಾ? ಹೌದು, ನಮ್ಗೆ ಬೇಕಾದ ಹಾಗೆ ಕುಕಿಂಗ್, ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ. ಈಗ ನೀವೊಬ್ರು ತಾಯಿ, 2 year old ಮಗಳಿದ್ದಾಳೆ, ಹಾಗೂ ಒಬ್ಬ ವರ್ಕಿಂಗ್ ವುಮನ್ ಕೂಡ ಹೌದು. ಅದರ ಜೊತೆಗೆ ಸೌಂದರ್ಯ ಸ್ಪರ್ಧೆಗಳಲ್ಲೂ ಭಾಗವಹಿಸ್ತಿದ್ದೀರಾ. ಸೊ ಮಗುಗೆ ಜಸ್ಟ್ 2 ವರ್ಷ ಅಂದ್ರೆ ಆ ಒಂದು ಡಿಫಿಕಲ್ಟ್ ಟೈಮ್. ಒಂದು 3-4 ವರ್ಷ ಆದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳ್ತಾರೆ. ಸೊ ಅವರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಇವಾಗ ಎಲ್ಲವೂ ನಮ್ಮನ್ನೇ ಅವಲಂಬಿಸಿರ್ತಾರೆ. ಅಲ್ಲಿ ಅವಳನ್ನು ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ನೀವೊಬ್ರು ವಿಪ್ರೋದಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್. ಸೊ ದೊಡ್ಡ ಬಿಗ್ ಪೋಸ್ಟ್ ಅಲ್ಲೇ ಇದ್ದೀರಾ. ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆ ರೆಸ್ಪಾನ್ಸಿಬಿಲಿಟಿನೂ ಮ್ಯಾನೇಜ್ ಮಾಡಬೇಕು. ಜೊತೆಗೆ ಸೌಂದರ್ಯ ಸ್ಪರ್ಧೆ ಅಂದ್ರೆ ವಿತ್ you have to concentrate on your body also and you have to gain your knowledge also ಅಲ್ವಾ? ಸೊ ಇವೆಲ್ಲನ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೀರಾ? ವೆರಿ ಗುಡ್ ಕ್ವೆಶ್ಚನ್ ರೀನಾ. ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳ್ಬೇಕಂತಿದ್ದೇನಂದ್ರೆ, ಆಲ್ ವಿಮೆನ್ ಆರ್ ಸೂಪರ್ ವಿಮೆನ್. ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಿರೋ ಅಚೀವ್ ಮಾಡ್ಕೊಳ್ಬಹುದು. ದಟ್ ಈಸ್ ಅ ಪ್ರೂವನ್ ಥಿಂಗ್. ಸೊ ನನ್ ಕೇಸಲ್ಲಿ ಏನಂದ್ರೆ, ನಂದು ಮೋಟಿವೇಶನ್ ನನ್ ಮಗಳೇ. ನನ್ ಮಗಳು ಹುಟ್ಟಿದಾಗ ನಾನು ಆಲ್ವೇಸ್ ಎನ್ಸ್ಕೊಂಡಿದ್ದೆ, ಐ ಶುಡ್ ಬಿ ಅ ರೋಲ್ ಮಾಡೆಲ್ ಫಾರ್ ಮೈ ಡಾಟರ್ ಅಂತ. ಹೇಗಂದ್ರೆ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಕಷ್ಟ ಪಡ್ಕೊಂಡು ಅಲ್ಲ, ನನ್ ಮಗಳು ನನ್ನ ನೋಡಿದಾಗ ಓಕೆ ನಾನ್ ನನ್ನ ತಾಯಿ ತರ ಆಗ್ಬೇಕು ಅಂತ ಹೇಳಿ. ಸೊ ಆಗ್ಲೇ ಟೈಮ್ ಮ್ಯಾನೇಜ್ಮೆಂಟ್, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಮಗಳನ್ನು ನೋಡ್ಕೋಬೇಕು, ಕೆಲ್ಸನೂ ವೆರಿ ಇಂಪಾರ್ಟೆಂಟ್ ಅಲ್ವಾ? ಕೆಲ್ಸನೂ ಕರೆಕ್ಟ್ ಆಗಿ ಆಗ್ಬೇಕು. ಈಗ ಪ್ರಾಜೆಕ್ಟ್ ಮ್ಯಾನೇಜರ್ ಅಂದ್ರೆ ನಮಗೂ ಡೆಡ್ ಲೈನ್ಸ್ ಇರುತ್ತೆ, ನಮಗೂ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಬಟ್ ಕೆಲ್ಸ ಅಂತ ವಿ ಕೆನ್ ನಾಟ್ ನೆಗ್ಲೆಕ್ಟ್ ಅವರ್ ಕಿಡ್ಸ್ ಅಲ್ವಾ? ಸೊ ಅದನ್ನ ಎಕ್ಸಾಕ್ಟ್ಲಿ, ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಸೊ ಇದನ್ನು ಯೋಚನೆ ಮಾಡಿದಾಗ ಓಕೆ, ಸೊ ಹೌ ಡು ವಿ ಡೂ ಇಟ್? ಫಸ್ಟ್ ಆಫ್ ಆಲ್ ಯು ಶುಡ್ ಬಿ ವೆರಿ ಆರ್ಗನೈಸ್ಡ್ ಅಲ್ವಾ? ಟೈಮ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್. ಇದ್ರಲ್ಲಿ ಒಂದ್ ಸ್ವಲ್ಪ ಸ್ಯಾಕ್ರಿಫೈಸಸ್ ಆಗುತ್ತೆ. ಏನ್ ಸ್ಯಾಕ್ರಿಫೈಸ್ ಅಂದ್ರೆ, ಬೆಳಿಗ್ಗೆ ಸ್ವಲ್ಪ ಬೇಗ ಇರ್ಬೇಕು, ಬೆಳಿಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡ್ಬೇಕು. ಈಗ ಎಕ್ಸರ್ಸೈಸ್ ಮಾಡಿದ್ರೆ ನಾಟ್ ಓನ್ಲಿ ದಟ್ ಯು ಆರ್ ಟೇಕಿಂಗ್ ಕೇರ್ ಆಫ್ ಯೋರ್ ಸೆಲ್ಫ್, ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಲುಕಿಂಗ್ ಗುಡ್ ಅಲ್ವಾ? ಇಟ್ಸ್ ಆಲ್ಸೋ ಅಬೌಟ್ ಹೆಲ್ತ್. ಈಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೆಲ್ತ್. ನಾವು ಚೆನ್ನಾಗಿದ್ರೆ
ನಾವು ಹೆಲ್ತಿ ಆಗಿದ್ರೆ ನಾವು ನಮ್ಮ ಮಕ್ಕಳನ್ನ ನೋಡ್ಕೋಬಹುದು, ನಮ್ಮ ಕೆಲಸವನ್ನು ಕರೆಕ್ಟ್ ಆಗಿ ಮಾಡ್ಕೊಳ್ಬಹುದು. ಸೊ ಅದು ಫಸ್ಟ್. ಹೆಲ್ತ್ ಕರೆಕ್ಟ್ ಆಗಿದ್ರೆ ಬಾಡಿ ಕರೆಕ್ಟ್ ಆಗಿರುತ್ತೆ, ಬಾಡಿ ಕರೆಕ್ಟ್ ಆಗಿರುತ್ತೆ ವೇಟ್ ಮ್ಯಾನೇಜ್ಮೆಂಟ್ ಆಗುತ್ತೆ, ಮೈಂಡ್ ಎಕ್ಸಾಕ್ಟ್ಲಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಫಿಸಿಕಲ್ ಅಂಡ್ ಮೆಂಟಲ್ ವೆಲ್ ಬೀಯಿಂಗ್. ಸೊ ಫಿಸಿಕಲಿ ನಾನು ಥಿನ್ನಾಗಿರ್ಬೇಕು ಅಥವಾ ಹಾಗಲ್ಲ, ಹೆಲ್ತಿ ಆಗಿರ್ಬೇಕು. ಹೆಲ್ತಿ ಅಂದ್ರೆ ಎಕ್ಸಾಕ್ಟ್ಲಿ ಏನು ಹೆಲ್ತ್ ಇಶ್ಯೂಸ್ ಬರಬಾರ್ದು. ಫಿಟ್ನೆಸ್ ಇಸ್ ಇಂಪಾರ್ಟೆಂಟ್. ಸೊ ಫಿಟ್ನೆಸ್ ಅಂಡ್ ಮೆಂಟಲ್ ಫಿಟ್ನೆಸ್ ಅಂಡ್ ಫಿಸಿಕಲ್ ಫಿಟ್ನೆಸ್ ಇದೆರಡನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಸೆಕೆಂಡ್ಲಿ ಕೆಲಸ. ಓಕೆ, ಸೊ ಇಫ್ ಯು ವೇಕ್ ಅಪ್ ಅರ್ಲಿ, ಟ್ರಸ್ಟ್ ಮೀ, ಎವ್ರಿ ಡೇ ನೀವು 2 hours ಬೇಗ ಇದ್ರೆ ತಿಂಗಳಿಗೆ ಯು ಕ್ಯಾನ್ ಕೌಂಟ್ ಹೌ ಮೆನಿ ಅವರ್ಸ್ ಎಕ್ಸ್ಟ್ರಾ ಯು ವಿಲ್ ಗೆಟ್. ಯು ಕ್ಯಾನ್ ಯೂಸ್ ದೋಸ್ 2 hours ಎವ್ರಿ ಡೇ ಫಾರ್ ನಿಮ್ದು ವರ್ಕೌಟ್ ಆಗ್ಲಿ, ಯೋಗ ಆಗ್ಲಿ. ಯೋಗದಿಂದ ನಿಮ್ದು ಮೆಂಟಲ್ ಮತ್ತೆ ಫಿಸಿಕಲ್ ಎರಡು ಫಿಟ್ನೆಸ್ ಇಸ್ ಟೇಕನ್ ಕೇರ್ ಆಫ್. So your day starts early. When your day starts early, your mood is good. You'll take care of your kid better. ನಿಮ್ಮ ಮಕ್ಕಳು, you're happy, your kid is happy. So ಇದೆಲ್ಲ ನಾನು ಹೇಳೋದಾದ್ರೆ ಇಟ್ಸ್ ಏನ್ ಹೇಳ್ತಾರೆ, ಬಟರ್ಫ್ಲೈ ಎಫೆಕ್ಟ್, ರೈಟ್? ಸೊ snowball effect rather. ಒಂದು first your day starts well, your entire day will go well. So time management is very important. Time management, being organized is very important. ಇದೆರಡು ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ we can strike a balance between home and work. ಸೊ ಇನ್ನೊಂದು, ನಿಮಗೆ ಬಾಡಿ ಫಿಟ್ನೆಸ್ ಅಂದಾಗ ನಂಗೆ ನೆನಪಾಗಿತ್ತು, ಈಗ ಎಲ್ಲ ತುಂಬಾ ಮಹಿಳೆಯರು ಕಂಪ್ಲೇಂಟ್ ಹೇಳೋದನ್ನ ಕೇಳ್ತೀವಿ. ಏನಂದ್ರೆ, ಅಯ್ಯೋ ನಮ್ಮ ಮೊದಲು ತುಂಬಾ ಚೆನ್ನಾಗಿದೆ, ಮಗುವಾಗಿದೆ, ನನ್ನ ಬಾಡಿ ಶೇಪ್ ಎಲ್ಲ ಹೋಯ್ತು ಅಂತ. ಬಟ್ ಅದು ಎಷ್ಟರ ಮಟ್ಟಿಗೆ ಸರಿಯುತ್ತೆ? ವೆನ್ ವಿ ವರ್ಕ್ ಹಾರ್ಡ್, ಇಫ್ ಸ್ಟಾರ್ಟ್ ವರ್ಕಿಂಗ್ ಎಕ್ಸರ್ಸೈಸ್ ಅಂಡ್ ಆಲ್, ವಿ ಕ್ಯಾನ್ ಬ್ಯಾಲೆನ್ಸ್. ನಮ್ಮ ಶೇಪ್ ತರ್ಬೋದು ಅನ್ಸುತ್ತಾ ನಿಮಗೆ? ಆ ಹಳೆ ಶೇಪ್ ಪಡ್ಕೊಳ್ಬೋದು. ಬಿಕಾಸ್ ಆಫ್ ಬಾಡಿ weight, some women are getting depression also. So ಅದಕ್ಕೆ I understand. So ಈಗ ಇದು ಹೇಗಂದ್ರೆ, ಪ್ರೆಗ್ನೆನ್ಸಿ ಆದಾಗ a woman will gain weight. ಅದು naturally our it's a body very natural thing. It's a very natural thing. But ಆ ಪ್ರೆಗ್ನೆನ್ಸಿ ವೇಟ್ ಅನ್ನ ಲೂಸ್ ಮಾಡ್ಕೊಳ್ಳೋದು ಹೇಗೆ, ಅದನ್ನ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಮೋಸ್ಟ್ಲಿ ಮಹಿಳೆಯರಿಗೆ ಏನಾಗುತ್ತೆ ಅಂದ್ರೆ ಡಿಪ್ರೆಷನ್ ಹೋಗ್ತಾರೆ. ಒಂದ್ ಸ್ವಲ್ಪ ವೇಟ್ ಜಾಸ್ತಿ ಆಯ್ತು, ತೂಕ ಇಳಿತಾ ಇಲ್ಲ ಹೇಳುವಾಗ ಡಿಪ್ರೆಷನ್ ಆಗುತ್ತೆ. ಬಟ್ ನನ್ನ ಅಡ್ವೈಸ್ ಏನಂದ್ರೆ, ಇಟ್ ಈಸ್ ಪಾಸಿಬಲ್ ಟು ಲೂಸ್ ವೇಟ್. It is possible to lose weight, maybe not pre-pregnancy, but you can still get back to your normal weight. ಅದು ಹೇಗಂದ್ರೆ, ಸ್ವಲ್ಪ ಡಿಸಿಪ್ಲಿನ್ ಬೇಕು ಲೈಫ್ ಅಲ್ಲಿ, ಸ್ವಲ್ಪ ಡಿಸಿಪ್ಲಿನ್, ಒಂದ್ ಸ್ವಲ್ಪ ವಿಲ್ ಪವರ್, ಇದೆರಡು ಬೇಕು ಖಂಡಿತ. ಅಂಡ್ ಗುಡ್ ಈಟಿಂಗ್. ನಾನು ಡಯಟ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ಡಯಟ್ ಅಂದ್ರೆ ಈಗ ಜನರು ತಪ್ಪು ತಿಳ್ಕೊಂಡಿದ್ದಾರೆ. ಡಯಟ್ ಅಂದ್ರೆ ಊಟ ಮಾಡದೆ ಕೂರೋದು. ಹೌದು, ದಟ್ ಈಸ್ ಅ ರಾಂಗ್ ಕಾನ್ಸೆಪ್ಟ್. ಡಯಟ್ ಅಂದ್ರೆ ಈಟಿಂಗ್ ಹೆಲ್ತಿ. ಅಂದ್ರೆ ನಾವು ಡಯಟ್ ಅಂದ್ರೆ ಈಟ್ ವೆಜಿಟೇಬಲ್ಸ್, ಈಟ್ ಫ್ರೂಟ್ಸ್. ಇದು ಗುಡ್ ಡಯಟ್. ಗುಡ್ ಡಯಟ್ ಇಸ್ ಫ್ರೂಟ್ಸ್, ವೆಜಿಟೇಬಲ್. ಬ್ಯಾಡ್ ಡಯಟ್ ಇಸ್ ಫಾಸ್ಟ್ ಫುಡ್, ಇದು ಕೋಕ್ ಇಂಥದ್ದು. ಸೊ ಗುಡ್ ಡಯಟ್. ನಿಮ್ಗೀಗ ಪೋಸ್ಟ್ ಪ್ರೆಗ್ನೆನ್ಸಿ ಯಾರಿಗಾದ್ರೂ ವೇಟ್ ಲಾಸ್ ಬೇಕಂದ್ರೆ, ಆಲ್ ಯು ಹ್ಯಾವ್ ಟು ಫಾಲೋ ಇಸ್ ಪಾಸಿಟಿವಿಟಿ. ಮೆಂಟಲ್ ಪಾಸಿಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಐ ಕ್ಯಾನ್ ಡೂ ದಿಸ್. ಓಕೆ, ಸ್ಲೋಲಿ. ಅಂಡ್ ಇನ್ನೊಂದು ಏನಂದ್ರೆ ರೀನಾ ಅವರೇ, ನಮ್ಗೆ ಎಲ್ರಿಗೂ ಅರ್ಜೆಂಟ್, ನಮ್ಗೆ ಈಗಲೇ ವೇಟ್ ಲಾಸ್ ಆಗ್ಬೇಕು, 2 ತಿಂಗಳಲ್ಲಿ ಎಲ್ಲ ಇಳಿಬೇಕು. ಹಾಗೆ ಮಾಡಿದ್ರೆ ಇಫ್ ಯು ಹ್ಯಾವ್ ಸಚ್ ಏನ್ ಹೇಳ್ತಾರೆ, ಇದಕ್ಕೆ ಬೇಕಾಗಿದ್ದು ಸ್ವಲ್ಪ ಪೇಷನ್ಸ್ ಅಂಡ್ ಸ್ವಲ್ಪ ಪ್ಲಾನಿಂಗ್. ಸೊ ಓಕೆ, ಸೊ ಈಗ ಮೆಲ್ಲಗೆ ಗಿವ್ ಯುವರ್ ಸೆಲ್ಫ್ 6 months ಗೋಲ್. ಆ 6 months ಅಲ್ಲಿ ನಾನು 4 kgs ಹೀಗೆ ಗೋಲ್ ಕೊಡ್ತಾ ಹೋದ್ರೆ ಡೆಫಿನೆಟ್ಲಿ ಪಾಸಿಬಲ್. ಎಲ್ಲರಿಂದೂ ಆಗುತ್ತೆ. ಪ್ಲಸ್ ಇದಕ್ಕೆ ಒಂದ್ ಸ್ವಲ್ಪ ಡಿಟರ್ಮಿನೇಷನ್ ಬೇಕು, ಬಟ್ ಇಟ್ಸ್ ಡೆಫಿನೆಟ್ಲಿ ಪಾಸಿಬಲ್. ಇನ್ನೊಂದು, ಈಗ ನೀವು ಮೊದಲೇ ಹೇಳಿದ್ರೆ ಯುವರ್ ಟೈಮ್ ಮ್ಯಾನೇಜಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೀರಾ. ಸೊ ಸ್ಟಿಲ್ ಹೇಗೆ ಟೈಮ್ ಮ್ಯಾನೇಜಿಂಗ್ ಇದ್ರೂ ಸಮೇತ ವರ್ಕ್ ಪ್ರೆಷರ್ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ವರ್ಕ್ ಪ್ರೆಷರ್ ನಡುವೆ ನಾವು ಮನೆಗೆ ಬಂದಾಗ ಮನೇಲೂ ಸ್ವಲ್ಪ ಒಂದು ನಮ್ಮ ಮೇಲೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ. ಸೊ ಅಲ್ಲಿ ನಮ್ಮ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಸೊ ಅದನ್ನ ಹೆಂಗೆ ಇದು ನಮ್ದು ಆ ಮಾನಸಿಕ ಒತ್ತಡ ಏನಿದೆ ಅದನ್ನ ಹೆಂಗೆ ಹೊರ ಹಾಕೋದು ಅಂತ ಒಂದು ಧ್ಯಾನ, ಓಕೆ, ಯೋಗ ಇಸ್ ಒನ್ ಆಫ್ ದ ಮೆಥಡ್, ಫೈನ್. ಅದಲ್ಲದೆ ಬೇರೆ ಯಾವ ವಿಧಾನಗಳನ್ನ ನಾವು ಅನುಸರಿಸ್ಬೋದು ನಮ್ಮ ಒಂದು ಆ ಮಾನಸಿಕ ಒತ್ತಡವನ್ನು
ಹೊರಹಾಕಕ್ಕೆ? ವೆರಿ ಗುಡ್ ಕ್ವಶನ್. 2 ಟಿಪ್ಸ್ ಇಲ್ಲಿ ನಾನು ಹೇಳ್ಬೇಕಂತಿದ್ದೇನೆ. 1 ಟಿಪ್ ನೀವು ಆಲ್ರೆಡಿ ಹೇಳಿ ಆಯ್ತು ರೀನಾ ಅವರೇ. ಫಸ್ಟ್ ಇಸ್ ಡೆಫಿನೆಟ್ಲಿ ಮೆಡಿಟೇಷನ್. ಮೆಡಿಟೇಷನ್ ಇಂದ ಮೈಂಡ್ ಕಾಮ್ ಆಗುತ್ತೆ. ಈಗ ನೀವು ಮೆಡಿಟೇಷನ್ ಗೆ ಟೈಮ್ ಹೇಗಪ್ಪ ನಾನು ತಗೊಳ್ಳಿ, ನನ್ಗೆ ಇದಕ್ಕೆ ಟೈಮ್ ಇಲ್ಲ, ಕೆಲಸ ಮಕ್ಕಳು ಅಂತ ಹೇಳ್ಬೋದು. ಬಟ್ ನೀವು ಇದಕ್ಕೋಸ್ಕರ ಸೆಪರೇಟ್ ಟೈಮ್ ತೆಗಿಬೇಕಂತಿಲ್ಲ. ಮೆಡಿಟೇಷನ್ ಎಲ್ಲೂ ಮಾಡ್ಬೋದು. ಹೀಗೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಮಾಡ್ಬೇಕಂತಿಲ್ಲ. ವೆನ್ ಇಟ್ಸ್ ಕಮ್ಸ್ ಟು ಮೆಡಿಟೇಷನ್, ನೀವಿಗೆ ರೆಸ್ಟ್ ಮಾಡ್ತಾ ಇರುವಾಗ ಅಥವಾ ಆಫೀಸಿಂದ ಮನೆ ಬರ್ತಾ ಇರುವಾಗ ಅಥವಾ ಜಸ್ಟ್ ವೆನ್ ಯು ಲೈನ್ ಆನ್ ದ ಬೆಡ್ ಮಲಗುವಾಗ ಜಸ್ಟ್ ಧ್ಯಾನ ಮಾಡಿದ್ರೆ ಅಷ್ಟು ಸಾಕು ಟು ಕಾಮ್ ಡೌನ್ ಯೋರ್ ಮೈಂಡ್. ದಟ್ ಇಸ್ ನಂಬರ್ 1. ನಂಬರ್ 2, ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು. ಕೆಲಸ ಸ್ಟ್ರೆಸ್ ಇದ್ದೇ ಇರುತ್ತೆ, ನೋ ಡೌಟ್. ಸೊ ವಾಟ್ ವಿ ಡೂ ಇಸ್, ನನ್ಗೆ ಸ್ಟ್ರೆಸ್ ರಿಲೀವರ್, ಬಿಗ್ಗೆಸ್ಟ್ ಸ್ಟ್ರೆಸ್ ಬಸ್ಟರ್ ನನ್ನ ಡಾಟರ್. ನನ್ಗೆ ಯಾವ್ದಾದ್ರು ಟೆನ್ಷನ್ ಆಯ್ತು, ಕೆಲಸ ತುಂಬಾ ಸ್ಟ್ರೆಸ್ ಆಯ್ತು, ಆಲ್ ಐ ಡೂ ಇಸ್ ಪ್ಲೇ ವಿತ್ ಮೈ ಡಾಟರ್. ಮಕ್ಕಳು ಸಣ್ಣಿರ್ತಾರೆ, ಅವರೊಟ್ಟಿಗೆ ಆಟ ಆಡುವಾಗ, ಈಗ ಮನೇಲಿ ಮಕ್ಕಳಿಲ್ಲದೇ ಪೆಟ್ಸ್, you can play with your pets, you can play with your, spend some time with your family or talk to someone. Listen to the music. Correct, listen to music, watch something funny. ಈಗ ಲೈಫ್ ಅಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ, ಕೊರೋನಾ ವೈರಸ್, ಅದು ನ್ಯೂಸ್ ಅದೆಲ್ಲ ನೋಡಿ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ. ನನ್ನ ಅಡ್ವೈಸ್, ಡೋಂಟ್ ವಾಚ್ ಆಲ್ ದಟ್. ವಾಚ್ ಸಮಥಿಂಗ್ ದಟ್ ವಿಲ್ ಮೇಕ್ ಯು ಸ್ಮೈಲ್. ಕಾಮಿಡಿ ಮೂವಿ ಆಗಿರ್ಬೋದು, ಸಮಥಿಂಗ್ ಫನಿ, ಎನಿಥಿಂಗ್ ದಟ್ ವಿಲ್ ಮೇಕ್ ಯು ಸ್ಮೈಲ್. ಆಲ್ರೆಡಿ ಎಷ್ಟು ಟೆನ್ಷನ್ ಇದೆ ಲೈಫ್ ಅಲ್ಲಿ ಅಲ್ವಾ? ಸೊ ಯು ಡೋಂಟ್ ವಾಂಟ್ ಟು ಆಡ್ ಆನ್ ಟು ಮೋರ್ ಟೆನ್ಷನ್. ಸೊ ಆಲ್ಸೋ ಡೂ ಸಮಥಿಂಗ್ ದಟ್ ಯು ಲೈಕ್. ಈಗ ನಮ್ಗೆ ಏನಾಗುತ್ತೆ, ಮದುವೆ ಆದ್ಮೇಲೆ ಮಕ್ಕಳಾದ್ಮೇಲೆ ವಿ ಫೊರ್ಗೆಟ್ ಅವರ್ಸೆಲ್ವ್ಸ್. ನಮ್ದು ಹಾಬೀಸ್ ಎಲ್ಲ ನಾವು ಮರ್ತೋಗಿರ್ತೇವೆ. ಅದು ದೊಡ್ಡ ತಪ್ಪು. ನಮ್ಗೆ ಬಿಗ್ಗೆಸ್ಟ್ ಸ್ಟ್ರೆಸ್ ರಿಲೀಸ್ ಆಗೋದು ಬೈ ಹಾಬೀಸ್. ನಾವೆಲ್ಲ ಮದುವೆ ಮುಂಚೆ ವಿ ಆಲ್ ಹ್ಯಾಡ್ ಒನ್ ಹಾಬಿ ವಿಚ್ ವಿ ಯೂಸ್ ಟು ಎಂಜಾಯ್ ಅಲ್ವಾ? ಮದುವೆ ಆದ್ಮೇಲೆ ಎಲ್ಲರೂ ಸ್ಟಾಪ್ ಮಾಡ್ತಾರೆ. ಯಾಕೆ? ನೋ, ವಿ ಶುಡ್ ಕಂಟಿನ್ಯೂ. ಕರೆಕ್ಟ್. ಅದನ್ನ ಮಾಡಿದ್ರೆ, ಲೈಕ್ ಇಫ್ ಯು ಕಂಟಿನ್ಯೂ ಯೋರ್ ಹಾಬೀಸ್, ಇಟ್ ಕುಡ್ ಬಿ ಎನಿಥಿಂಗ್. ಇಟ್ ಕುಡ್ ಬಿ ಡ್ರಾಯಿಂಗ್, ಪೇಂಟಿಂಗ್, ಇಟ್ ಕುಡ್ ಬಿ ಅದನ್ನ, ಕುಕಿಂಗು ಹಾಬಿ, ಎನಿಥಿಂಗ್ ದಟ್ ರಿಲೀವ್ಸ್ ದ ಸ್ಟ್ರೆಸ್. ಅದನ್ನ ಮಾಡಿದ್ರೆ ಯು ಫೀಲ್ ಬೆಟರ್. So these are the 2 things that I follow. It's actually 3 things: meditation, spending time with family, with the kid, ಮತ್ತೆ ಮೂರನೇದು your hobby. ಈಗ ಕುಕಿಂಗ್ ಆಗಿರ್ಬೋದು, in my case craft, ಏನಾದ್ರೂ craft. Yeah, we know you have shared so many wonderful recipes and all now. So that is also one kind of good habit only. Yes. Yeah, it's a privilege for me. It, of course, ಅದು ತುಂಬಾ stress relieving, especially quarantine time ಅಲ್ಲಿ ಹೇಳಿದಾರೆ ರೀನಾ ಅವರೇ, ತುಂಬಾ ಸ್ಟ್ರೆಸ್ ಇದೆ. ಯಾಕಂದ್ರೆ ವರ್ಕಿಂಗ್ ವಿಮೆನ್ ಲೈಕ್ ಯು ಅಂಡ್ ಮೀ, ಈಗ ನಾವು ಮನೆ ಕೆಲ್ಸನೂ, ಈಗ ನೋಡಿ ಮೇಡ್ ಇಲ್ಲ ಮನೆಯಲ್ಲಿ, ನೋ ಮೇಡ್, ನೋ ನ್ಯಾನಿ, ನೋ ಕುಕ್. ಮನೆಯಲ್ಲಿ ನಾವೇ ಮಾಡ್ಬೇಕಾ? ಮನೇಲಿ ಮಕ್ಕಳು ನೋಡ್ಕೊಂಡು ಕೆಲ್ಸನೂ ಮಾಡ್ಕೊಂಡು, ಮನೆ ಕೆಲಸ, ಆಫೀಸ್ ಕೆಲಸ ಇದೆಲ್ಲ ಮಾಡ್ಕೊಂಡು ಹೋಗುವಾಗ ದೇರ್ ಇಸ್ ನೋ ಸ್ಲೀಪ್. ಇಟ್ ಈಸ್ ಸ್ಲೀಪ್ಲೆಸ್ ನೈಟ್ಸ್ ಫಾರ್ ಶೋರ್. ಯಾಕಂದ್ರೆ ಇದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಲ್ವಾ? ಸೊ ಇದೆಲ್ಲ ಮಾಡುವಾಗ ಇನ್ನು ಸ್ವಲ್ಪ ಸ್ಟ್ರೆಸ್ ಜಾಸ್ತಿ. ಹೌದು. ಸ್ಟ್ರೆಸ್ ಅನ್ನು ರಿಲೀವ್ ಮಾಡ್ಬೇಕಾದ್ರೆ ಒಂದು ಹಾಬಿ ಇಟ್ಕೊಳ್ಳೇಬೇಕು ಅಂತ ನಂದು ಅನಿಸಿಕೆ. ಇನ್ನೊಂದು, ಮಗುನ ವಿಷಯಕ್ಕೆ ಬಂದಾಗ, ಈಗ ಅದು ಎಲ್ಲ ಪೇರೆಂಟ್ಸ್ಗೂ ಈಗ ಏನಾಗಿದೆ, ಕ್ವಾರಂಟೈನ್ ಆದ ಮೇಲೆ ಮಕ್ಕಳ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿದೆ. ಯಾಕೆಂದ್ರೆ ಅದು ಹಳ್ಳಿ ಕಡೆ ಇರೋರಿಗೆಲ್ಲ, ಈ ಕಡೆ ಯಾರು ಮೆಟ್ರೋಪಾಲಿಟನ್ ಇದರಲ್ಲಿ ಇದ್ದಾರೋ, ನಗರದಲ್ಲಿ ಇದ್ದಾರೋ, ಅವ್ರಿಗೆ ತುಂಬಾ ಕಷ್ಟ ಆಗ್ತದೆ. ಯಾಕೆಂದ್ರೆ ಮೊದಲೆಲ್ಲ ಸ್ವಲ್ಪ ಮಕ್ಕಳನ್ನ ಎಂಟರ್ಟೈನಿಂಗ್ ಆಗಿ ಮಾಲ್ಗೋ, ಶಾಪಿಂಗಿಗೋ, ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ಬೋದಾಗಿತ್ತು, ಪಾರ್ಕ್ ಕರ್ಕೊಂಡು ಹೋಗ್ಬೋದಾಗಿತ್ತು, ಅಥವಾ ನೇಬರ್ ಮಕ್ಳ ಜೊತೆ, ನೇಬರ್ ಕಮ್ಮಿ ಆಡೋದು ಇಲ್ಲಿ ಬ್ಯಾಂಗ್ಳೂರು ಸಿಟಿಗಳಲ್ಲೆಲ್ಲ, ಬಟ್ ಸ್ಟಿಲ್ ಏನೋ 1-2 ಮಕ್ಳು ಕಿಡ್ಸ್ ಸಿಕ್ತಿದ್ರು, ಆಡ್ತಿದ್ರು. ಬಟ್ ಇವಾಗ ಏನಾಗಿದೆ, ನಾವು ಮನೆಯೊಳಗೆ ಇರ್ತೀವಿ. ಮನೆಯಲ್ಲಿ ಅಂದ್ರೆ 2 ಕಿಡ್ಸ್ ಇರೋದು ಕಮ್ಮಿ ಆಗ್ಬಿಟ್ಟಿದೆ ಇವಾಗ. ಎಲ್ಲರಿಗೂ ಪೇರೆಂಟ್ಸ್ಗೆ ಒಂದೇ ಕಿಡ್. ಸೊ ಆ ಮಗುಗೆ ಆಡಕ್ಕೆ ಯಾರು ಸಿಗ್ತಾ ಇಲ್ಲ, ಅಪ್ಪ ಅಮ್ಮ ಹೊರಗೆ ಕರ್ಕೊಂಡು ಹೋಗ್ತಾ ಇಲ್ಲ. ಈ ಕಡೆ ಕೆಲವು ಪೇರೆಂಟ್ಸ್ ಏನ್ ಮಾಡ್ತಿದ್ರೆ, ಟಿವಿ ಎಲ್ಲ ಹಾಕೊಟ್ಟಿರ್ತಾರೆ, ಮೊಬೈಲ್ ಕೊಡ್ತಾರೆ. ದಟ್ಸ್ ವೆರಿ ಬ್ಯಾಡ್ ಹ್ಯಾಬಿಟ್. ಸೊ ನಾವು ಮಕ್ಕಳನ್ನ ಈ ಟೈಮ್ ಅಲ್ಲಿ ಅವರ ಒಂದು ಕ್ರಿಯೇಟಿವಿಟಿ ಜಾಸ್ತಿ ಮಾಡಂಗೆ, ಅವರ ಒಂದು ಮೆಮೊರಿ ಪವರ್, ಅವರ ಸ್ಕಿಲ್ಸ್ ಜಾಸ್ತಿ ಮಾಡಂಗೆ ಅವ್ರನ್ನ ಹೇಗೆ ಎಂಗೇಜ್ ಮಾಡ್ಕೊಳ್ಬಹುದು ನಾವು? ನೀವು ಹೇಳಿದ್ದು ವೆರಿ ಗುಡ್. ಈ ಟೈಮ್ ಅಲ್ಲಿ ಎಸ್ಪೆಷಲಿ ಅಪ್ಪ ಅಮ್ಮ ಇಬ್ರು ಸಹ ಕೆಲಸ ಮಾಡೋರಿದ್ರೆ, ಮನೇಲಿ ಮಗು ಆಬ್ವಿಯಸ್ಲಿ ಟಿವಿ ನೋಡೋದು ಜಾಸ್ತಿ ಆಗುತ್ತೆ, ಸ್ಕ್ರೀನ್ ಟೈಮ್, ಮೊಬೈಲ್ ಟೈಮ್ ಜಾಸ್ತಿ ಆಗುತ್ತೆ. ಇದೆಲ್ಲ ಅವಾಯ್ಡ್ ಮಾಡ್ಕೊಳ್ಬೇಕು. ಸೊ ನಾವು ಹೇಗೆ ಮಾಡಬಹುದು? ಫಸ್ಟ್ ಆಫ್ ಆಲ್, ಲೈಕ್ ಮಕ್ಕಳೊಂದಿಗೆ ಕೂತ್ಕೊಂಡು ಮಕ್ಕಳಿಗೆ ಕ್ರಾಫ್ಟ್ ಮಾಡೋದು ಹೇಗೆ ಕಲ್ಸ್ಕೊಡ್ಬೇಕು. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಕ್ರಾಫ್ಟ್ಗೆ ಅಟ್ ಲೀಸ್ಟ್ ಇಫ್ ದೇ ಟೇಕ್ ಹಾಫ್ ಅ ಡೇ, ಅವ್ರು ಅದ್ರಲ್ಲೇ ಬಿಸಿ ಇರ್ತಾರೆ. ಇಟ್ ಕುಡ್ ಬಿ ಪೇಂಟಿಂಗ್, ಡ್ರಾಯಿಂಗ್. ಈಗ ಮಕ್ಕಳು ಡಿಫ್ರೆಂಟ್ ಏಜ್ ಇದ್ದ ಹಾಗೆ ಅಲ್ವಾ? ಈಗ ಸಣ್ಣ ಮಕ್ಳಿಗೆ ಏನ್ ಮಾಡ್ತೀರಾ, 1-2 years ಮಕ್ಳಿಗೆ ಯು ಕಾನ್ ಗಿವ್ ದೆಮ್ ಪೇಂಟಿಂಗ್ ಅಥವಾ ಡ್ರಾಯಿಂಗ್. ಇನ್ ದಟ್ ಕೇಸ್ ನಾವು ಕೂತು ಅವರೊಟ್ಟಿಗೆ
24 hours ಆಟ ಆಡ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಹೌದು, ಆಗುದಿಲ್ಲ. ಸೊ ಯಾಕಂದ್ರೆ ನಮ್ದು ಕೆಲಸ ಇರುತ್ತೆ. ಆ ಟೈಮಲ್ಲಿ ವಾಟ್ ಯು ಕ್ಯಾನ್ ಗಿವ್ ದೆಮ್ ಇಸ್ ABCD ಕಲ್ಸೋದು ಹೇಗೆ, ರೈಮ್ಸ್ ಅವ್ರು ನೋಡ್ಬೇಕಂತಿರಲ್ಲ, ಯು ಕ್ಯಾನ್ ಪ್ಲೇ ಸಾಂಗ್ಸ್. ಪ್ಲೇ ಸಾಂಗ್ಸ್ ಕೇಳಿಸ್ತಾನೆ ಇರುತ್ತೆ, ದೇ ಆರ್ ಲರ್ನಿಂಗ್, ಸ್ಕ್ರೀನ್ ಟೈಮ್ ಇಲ್ಲ, ಅಂಡ್ ಅವ್ರು ಹಾಡ್ಲಿಕ್ಕೆ ಕಲಿತಾರೆ. ಈಗ ನನ್ ಮಗಳ ಕೇಸ್ ಹಾಗೆ, ಶಿವನು 1.5 ವರ್ಷ ಇರುವಾಗ್ಲೇ ಶಿ ಸ್ಟಾರ್ಟೆಡ್ ಸಿಂಗಿಂಗ್ ಬಿಕಾಸ್ ಸಾಂಗ್ ಆಗ್ತಾನೆ ಇರುತ್ತೆ. Even my daughter also same, it's happening. Now she'll say few like twinkle twinkle ante ಮತ್ತೆ ನಾಯಿ ಮರಿ so like that and all she used to. ಅದೇ ಹಾಗೆ, ಸೊ ದಟ್ ವೇ ಅವ್ರು ಕಲಿತಾರಲ್ವಾ, ಇಷ್ಟು ಬೇಗ ಕಲಿತಾರೆ. ಸೊ ಮ್ಯೂಸಿಕ್ ಇಸ್ ಒನ್ ವೇ. ಆ ಮ್ಯೂಸಿಕ್ ಇಂದ ಇನ್ನೇನಾಗುತ್ತೆ ಅಂದ್ರೆ ಇಟ್ಸ್ ವೆರಿ ಗುಡ್ ಫಾರ್ ಚಿಲ್ಡ್ರನ್. ಈ ಟೈಮಲ್ಲಿ ಸಣ್ಣ ಮಕ್ಕಳು ಮ್ಯೂಸಿಕ್ ಕಲ್ತ್ರೆ ದೇ ವಿಲ್ ಬಿಕಮ್ ಮೋರ್ ಕ್ರಿಯೇಟಿವ್, ದೇ ವಿಲ್ ಬಿಕಮ್ ಮೋರ್, ಅವ್ರ ಹಿಯರಿಂಗ್ ಏನ್ ಹೇಳ್ತಾರೆ, ಕೋಆರ್ಡಿನೇಷನ್ ಎಲ್ಲ ಚೆನ್ನಾಗಾಗುತ್ತೆ. ಸೊ ಸಣ್ಣ ಮಕ್ಕಳಿಗೆ ಮ್ಯೂಸಿಕ್ ಅಂತೇಳಿ ಕಲ್ಸ್ಕೊಳ್ಬಹುದು. ಆದ್ರೆ ಇನ್ನು ದೊಡ್ಡ ಮಕ್ಕಳಿಗೆ ಅವರಿಗೆ ಯು ಹ್ಯಾವ್ ಟು ಹ್ಯಾವ್ ಡಿಫ್ರೆಂಟ್ ಆಕ್ಟಿವಿಟೀಸ್. ಸೊ ಹೋಮ್ ಮೇಡ್ ಆಕ್ಟಿವಿಟೀಸ್ ತುಂಬಾ ಬರುತ್ತೆ. ಲೈಕ್ ಯು ಕ್ಯಾನ್ ಗಿವ್ ಕೋರ್ಸ್ ಗೇಮ್ಸ್ ಎಲ್ಲ ಇದೆ, ಬಟ್ ಇಫ್ ಯು ಹ್ಯಾವ್ ಅ ಸಿಂಗಲ್ ಕಿಡ್, ನೀವೇನ್ ಮಾಡ್ತೀರಾ, ಸೊ ಯು ಹ್ಯಾವ್ ಟು ಟೀಚ್ ದೆಮ್ ನ್ಯೂ ಥಿಂಗ್ಸ್. ಅದೇ ನಾನು ಹೇಳಿದಾರೆ ರೀನಾ ಅವರೇ, ಇದೇ ಪರ್ಫೆಕ್ಟ್ ಟೈಮ್. ಈ ಕ್ವಾರಂಟೈನ್ ಟೈಮ್ ಯಾವತ್ತೂ ಸಿಗಲ್ಲ. ಮಕ್ಕಳಿಗೆ ಹೊಸ ಸ್ಕಿಲ್ಸ್ ಕಲಿಸಬಹುದು. ಯಾಕಂದ್ರೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಕಲಿಲೇಬೇಕು, ಹೋಮ್ ವರ್ಕ್ ಅದು ಇದು. ಈ ಟೈಮ್ ನಲ್ಲಿ ದೇ ಕ್ಯಾನ್ ಲರ್ನ್ ನ್ಯೂ ಥಿಂಗ್ಸ್, ಲೈಕ್ ದೇ ಕ್ಯಾನ್ ಬಿಲ್ಡ್ ದೇರ್ ಓನ್ ಎನಿಥಿಂಗ್. ಇದು ಹೌಸ್ ಆಗ್ಲಿ, ಮನೆ ಕಟ್ಟೋದು ಹೇಗೆ ಇದರಿಂದ ಬ್ಲಾಕ್ಸ್ ಇಂದ ಅದಾಗ್ಲಿ, ಅಥವಾ ಸರ್ಕಿಟ್ಸ್, ಸೈಂಟಿಫಿಕ್ ಸ್ಟಫ್, ಇಂಥದ್ದೆಲ್ಲ ಇದೇ ಟೈಮ್ ಕಲಿಲಿಕ್ಕೆ. ದೇ ಕ್ಯಾನ್ ರೀಡ್ ಬುಕ್ಸ್, ಪಜಲ್ಸ್ ಆಗ್ಲಿ. ಓದ್ಲೇಬೇಕು ಅಂತ ಹೇಳ್ತಾ ಇಲ್ಲ, ದೇ ಕ್ಯಾನ್ ರೀಡ್ ಸ್ಟೋರಿ ಬುಕ್ಸ್, ದೇ ಕ್ಯಾನ್ ರೀಡ್ ನಾವೆಲ್ಸ್. ಅವರ ಇಮ್ಯಾಜಿನೇಷನ್ ಪವರ್ ಸಮೇತ ಕಾಲ್ಪನಿಕ ಶಕ್ತಿ ಅಂತ ಹೇಳಿ ಏನಿರುತ್ತೆ ಅದು ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಈಗ ಅವ್ರು ಓದುವಾಗ ಅವರೆಲ್ಲ ಅವ್ರ ಕಣ್ಮುಂದೆ ಅದೆಲ್ಲ ಹೋಗ್ತಾ ಇರುತ್ತೆ ಪಿಕ್ಚರೈಸ್, ಬಟ್ ಟಿವಿ ನೋಡುವಾಗ ಅದು ಸಾಧ್ಯ ಇಲ್ಲ. ಈಗ ಆನ್ಲೈನ್ ಸಮೇತ ಬೇಕಾದಷ್ಟು ನಿಮ್ಮತ್ತೆ ಆಪ್ಸ್ ಇದೆ. ನಾನೀಗ ಆನ್ಲೈನ್ ಅಂತ ತುಂಬಾ ಎಂಫಸಿಸ್ ಕೊಡಲ್ಲ, ಯಾಕಂದ್ರೆ ಅದು ಸ್ಕ್ರೀನ್ ಟೈಮ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಆನ್ಲೈನ್ ತುಂಬಾ ಕೋರ್ಸ್ಗಳಿವೆ, ಫ್ರೀ ಕೋರ್ಸಸ್. ಈಗ ಫ್ರೆಂಚ್ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ದೊಡ್ಡ ಮಕ್ಕಳಿಗೆ ಬೇರೆ ಲ್ಯಾಂಗ್ವೇಜಸ್ ಕಲಿಬಹುದು, ಅಥವಾ ಬೇರೆ ದೇರ್ ಆರ್ ಸೋ ಮೆನಿ ಕೋರ್ಸಸ್ ಅವೈಲೇಬಲ್. ಸೊ ಸ್ಕೈ ಇಸ್ ದ ಲಿಮಿಟ್. ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ನಾವೇನ್ ಬೇಕಾದ್ರೂ ಚೂಸ್ ಮಾಡ್ಕೊಳ್ಬಹುದು. ಬಟ್ ಎಸ್, ಅಟ್ ದ ಸೇಮ್ ಟೈಮ್ ಇದೆಲ್ಲ ಅವೈಲೇಬಲ್ ಇದೆ ಅಂತ ಮಕ್ಕಳನ್ನ ಹಾಗೆ ಬಿಡ್ಲಿಕ್ಕೆ ಆಗಲ್ಲ. ವಿ ಸ್ಟಿಲ್ ಹ್ಯಾವ್ ಟು ಸ್ಪೆಂಡ್ ಟೈಮ್ ವಿತ್ ದೆಮ್, ಬಿಕಾಸ್ ದಿಸ್ ಇಸ್ ದ ಟೈಮ್ ಫಾರ್ ಫ್ಯಾಮಿಲಿ ಅಂಡ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ಸೊ ಇನ್ನೊಂದು ಕೊನೆಯದಾಗಿ ಏನ್ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮದರ್ಸ್ ಡೇ ಅಂದಾಗ ನೀವು ಏನು ವುಮೆನ್ಸಿಗೆ ಏನೊಂದು ಸಜೆಷನ್ ಹೇಳಕ್ಕೆ ಇಷ್ಟಪಡ್ತೀರಾ ಅಂತ. ಅಂದ್ರೆ ಸಮಥಿಂಗ್, ತಾಯಿ ಅಂದ್ರೆ ಒಂದು ಪ್ರೀತಿಯ ರೂಪ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ, ಬಟ್ ಅದನ್ನ ಹೊರತುಪಡಿಸಿ ಒಬ್ಬ ತಾಯಿ ಆದವರು ಹೇಗೆ ಇನ್ನೂ ತನ್ನನ್ನು ತಾನು ಅಂದ್ರೆ ತನ್ನ ಐಡೆಂಟಿಟಿನ ಬೆಳೆಸ್ಕೊಳ್ಳಿಕ್ಕೆ ಇನ್ನೇನ್ ಮಾಡ್ಬೇಕು ಅಂತ ಒಂದು ಸಜೆಷನ್. ನನ್ನ ಪ್ರಕಾರ ವಿಮೆನ್ ನೌ ಡೇಸ್ ಈಗ ಹಿಂದಿನ ಕಾಲ ತರ ಇಲ್ಲ. ಹಿಂದಿನ ಕಾಲದಲ್ಲಿ ಎಲ್ಲ ಬಿಟ್ಟು ಮನೇಲಿ ಬರೀ ಮಕ್ಕಳಾಯ್ತು, ಗಂಡ ಆಯ್ತು. ಈಗಿನ ಕಾಲದಲ್ಲಿ ವಿಮೆನ್ ಆರ್ ಮೋರ್ ಎಜುಕೇಟೆಡ್, ಮೋರ್, ನಾನೇನ್ ಹೇಳೋದಂದ್ರೆ ವಿಮೆನ್ ಆರ್ ಮೋರ್ ದೇ ಸ್ಮಾರ್ಟರ್, ರೈಟ್? ಸೊ ವಾಟ್ ವಿಮೆನ್ ಟುಡೇ ಶುಡ್ ಬಿ ಡೂಯಿಂಗ್ ಇಸ್, ಈ ಜೆಂಡರ್ ಬಯಾಸ್ ಅಂತ ಇದೆ. ಓಕೆ, ಓನ್ಲಿ ಮೆನ್ ಕ್ಯಾನ್ ಡೂ ದಿಸ್, ವಿ ಕ್ಯಾನ್ ನಾಟ್ ಡೂ ದಿಸ್, ಇದು ನನ್ನಿಂದ ಸಾಧ್ಯ ಇಲ್ಲ, ಓಕೆ ದಿಸ್ ಇಸ್ ಮೈ ಹಸ್ಬೆಂಡ್ ಜಾಬ್, ಐ ಕ್ಯಾನ್ ನಾಟ್ ಡೂ ದಿಸ್. ಅದನ್ನ ಫಸ್ಟ್ ತಗೊಂಡು ತಲೆಯಿಂದ ತೆಗಿಬೇಕು. ವಿಮೆನ್ ಆರ್ ಕೇಪೇಬಲ್ ಆಫ್ ಎವ್ರಿಥಿಂಗ್, ಇದನ್ನ ನೆನ್ಪಿಟ್ಕೊಳ್ಬೇಕು. ಈಗ ಇನ್ನೊಂದು ಇದು ಡಿಪ್ರೆಷನ್, ಓಕೆ, ಬಾಡಿ ಪಾಸಿಟಿವಿಟಿ, ದಟ್ ಈಸ್ ನಂಬರ್ 1 ಫಾರ್ ವಿಮೆನ್ ನನ್ನ ಪ್ರಕಾರ. ಓಕೆ, ಲೆಟ್ಸ್ ರಿಪೀಟ್ ದಿಸ್ ಕ್ವೆಶ್ಚನ್ ಫ್ರಮ್ ಬಿಗಿನಿಂಗ್. ಓಕೆ, ತುಂಬಾ ನನ್ನ ಪ್ರಕಾರ ಆಯ್ತು. ಓಕೆ, ಕಟ್, ಸ್ಟಾರ್ಟ್ ಅಗೇನ್. ಓಕೆ, ವಿಮೆನ್ ನೌ ಡೇಸ್ ತುಂಬಾನೇ ಆರ್ಗನೈಸ್ಡ್ ಆಗಿದ್ದಾರೆ, ತುಂಬಾನೇ ಸ್ಮಾರ್ಟ್ ಆಗಿದ್ದಾರೆ. ಸೊ all I want to tell them is body positivity idanna itkodbeku. weight, height, color ide important anta enskolbaardu. adrinda depression agli, adrinda confidence low agli adanna ಮಾಡ್ಕೊಬಾರ್ದು. ಯಾಕಂದ್ರೆ ನನ್ನ ಪ್ರಕಾರ all this is not important. what is important is how you achieve, how you ಲೈಫ್ ಅಲ್ಲಿ ಮೇಲೆ ಹೇಗೆ ಬರ್ತೀರಾ, ನೀವು ರೋಲ್ ಮಾಡೆಲ್ ಹೇಗಾಗ್ತೀರಾ ನಿಮ್ಮ ಮಕ್ಕಳಿಗಾಗ್ಲಿ, ನಿಮ್ಮ ಫ್ಯಾಮಿಲಿಗಾಗ್ಲಿ,
ಫುಲ್ ಕಮ್ಯುನಿಟಿಗೆ ನೀವು ಜಸ್ಟ್ ರೋಲ್ ಮಾಡೆಲ್ ಆಗ್ಬೇಕು. ಸೊ ಬಾಡಿ ಪಾಸಿಟಿವಿಟಿಯನ್ನು ಇಟ್ಕೊಳ್ಬೇಕು. ನಿಮ್ಮ ದೇಹ ತೂಕ ಇಟ್ಸ್ ನಾಟ್ ಗೋಯಿಂಗ್ ಟು ಇಟ್ಸ್ ನಾಟ್ ಗೋಯಿಂಗ್ ಟು ಗಿವ್ ಯು ಎನಿಥಿಂಗ್. ಇಟ್ಸ್ ನಾಟ್ your weight, height or race, right? So that is one. Secondly, I would say, after marriage, ನಮ್ದು ಲೈಫ್ ಮುಗೀತು ಅಂತ ಎನ್ಸ್ಕೊಳ್ಬೇಡಿ. ಆಕ್ಚುಲಿ ಲೈಫ್ ಸ್ಟಾರ್ಟ್ ಆಗುದೇ ಆವಾಗ ಗೊತ್ತಾ. ಲೈಫ್ ಮದುವೆ ಆದ್ಮೇಲೆ ಮಕ್ಕಳಾದ್ಮೇಲೆ ದಟ್ ಇಸ್ ವೆನ್ ಆರ್ ಲೈಫ್ ಸ್ಟಾರ್ಟ್ಸ್. ಸೊ ಆಮೇಲೆ ನಾವು ಹೇಗೆ ನಮ್ಮ ಫ್ಯೂಚರ್ ಅನ್ನು ಬ್ರೈಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೋಬೇಕು. ಇಟ್ ಕುಡ್ ಬಿ ಯೋರ್ ಕರಿಯರ್, ಕುಡ್ ಬಿ ಯೋರ್ ಮಕ್ಕಳ ಕರಿಯರ್, ಮಕ್ಕಳ ಫ್ಯೂಚರ್, ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮನ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕು ಆಸ್ ಅ ವುಮನ್. ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಅಂಡ್ ಪ್ಲೀಸ್ don't think that there's nothing we can do. A woman can achieve anything. All Yes. she has to do is make up her mind. Yeah. ಓಕೆ, ಥ್ಯಾಂಕ್ ಯು ಅಂಜಲಿ ಅವರೇ. ತುಂಬ 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 ಒಳ್ಳೆ ಇನ್ಫಾರ್ಮೇಶನ್ ನಮ್ಮ ಜೊತೆ ಶೇರ್ ಮಾಡಿದ್ದೀರಾ. ಈಗ ಏನ್ ಮಾಡಬೇಕು ಏನ್ ಮಾಡಲ್ಲ ಅನ್ನೋಕೆ ತೋಚಿದ ಕುಳಿತವರಿಗೆ ಸಮೇತ ಒಂದು ಟಿಪ್ಸ್ ಕೊಡುವಂಗೆ ನೀವು ತುಂಬಾ ಚೆನ್ನಾಗಿ ನಮ್ಮ ಜೊತೆ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ತಾಯಂದಿರ ದಿನದ ಶುಭಾಶಯಗಳು. ಆಫೀಸ್ ಆಫ್ ಸೌತ್ ಅಂಡ್ ಮಿಸಸ್ ಯುನೈಟೆಡ್ ನೇಷನ್ ನ 2020 ಫೈನಲಿಸ್ಟ್ ಆಗಿದ್ದೀರಾ. ನೀವು ವಿನ್ ಆಗ್ಲಿತ್ತ ನಾವು ಆಶಿಸ್ತೇವೆ. ಸೊ ಗುಡ್ ಲಕ್. ಬಾಯ್. Thank you. Bye. Bye.